ಎಲ್ರಿಗೂ ನಮಸ್ತೆ. ನಾನು ಶಿಲ್ಪಾ ಸುನೀಲ್. ಇಂದು ನಾನು ಭಾರತದಲ್ಲಿರುವ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದಂತಹ ಕಾಶಿ ವಿಶ್ವನಾಥ ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಉತ್ತರ ಪ್ರದೇಶ ರಾಜ್ಯದ ವಾರಣಾಸಿಯಲ್ಲಿರುವ ಈ ಶಿವಲಿಂಗ ರೂಪಿ ದೇವಸ್ಥಾನವು ಭಾರತದ ಪವಿತ್ರ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದಾಗಿದೆ. ಇತಿಹಾಸದ ಪ್ರಕಾರ ಈ ದೇವಾಲಯವನ್ನು ಅನೇಕ ಬಾರಿ ಪುನರ್ನಿರ್ಮಿಸಲಾಗಿದೆ. ಇಂದಿನ ದೇವಾಲಯದ ನಿರ್ಮಾಣವನ್ನು 1780ರಲ್ಲಿ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಿಸಿದರು. ನಂತರ ಸಿಖ್ ಸಾಮ್ರಾಟ್ ಮಹಾರಾಜರಾದಂತಹ ರಣಜಿತ್ ಸಿಂಗ್ ಅವರು ದೇವಾಲಯದ ಗೋಪುರಕ್ಕೆ ಚಿನ್ನದ ಹೊದಿಕೆಯನ್ನು ದಾನ ಮಾಡಿದರು. ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕದಲ್ಲಿಯೇ ಜ್ಞಾನವಾಪಿ ಮಸೂದಿ ಇದೆ. ಇದನ್ನು ಔರಂಗಜೇಬನ ಆಳ್ವಿಕೆಯ ಕಾಲದಲ್ಲಿ ಹಳೆಯ ಕಾಶಿ ದೇವಸ್ಥಾನವನ್ನು ಧ್ವಂಸಗೊಳಿಸಿ ಅಲ್ಲಿ ಮಸೀದಿಯನ್ನು ಕಟ್ಟಿಸಿದನೆಂದು ಹೇಳಲಾಗಿದೆ. ನಂತರ 1780ರಲ್ಲಿ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಇವರು ಮಸೀದಿ ಇದ್ದ ಜಾಗದ ಪಕ್ಕದಲ್ಲಿಯೇ ಹೊಸದಾಗಿ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದರು. ಇಲ್ಲಿನ ಮುಖ್ಯ ಲಿಂಗ 60 ಸೆಂಟಿಮೀಟರ್ ಎತ್ತರವಿದ್ದು 90 ಸೆಂಟಿಮೀಟರ್ ಅಗಲವಿದೆ ಹಾಗೂ ಒಂದು ಬೆಳ್ಳಿ ಪೀಠದ ಮೇಲಿದೆ. ಮುಖ್ಯವಾದ ದೇವಸ್ಥಾನ ಚೌಕಾಕಾರವಾಗಿದ್ದು ಸುತ್ತಲೂ ಬೇರೆ ಬೇರೆ ದೇವರುಗಳ ದೇವಸ್ಥಾನಗಳಿವೆ. ಇಲ್ಲಿ ಒಂದು ಸಣ್ಣ ಬಾವಿ ಇದೆ. ಅದನ್ನು ಜ್ಞಾನವಾಪಿ ಎಂದು ಕರೆಯುತ್ತಾರೆ. ನಂಬಿಕೆಗಳ ಪ್ರಕಾರ ಜ್ಯೋತಿರ್ಲಿಂಗವನ್ನು ಆಕ್ರಮಣದ ಸಮಯದಲ್ಲಿ ಇಲ್ಲಿ ಬಚ್ಚಿಡಲಾಗಿತ್ತು. ಆಕ್ರಮಣದ ಸಮಯದಲ್ಲಿ ಅಲ್ಲಿನ ಪುರೋಹಿತರು ಜ್ಯೋತಿರ್ಲಿಂಗವನ್ನು ಹಿಡಿದು ಇದೇ ಜ್ಞಾನವಾಪಿಗೆ ಹಾರಿ ಅವಿತುಕೊಂಡಿದ್ದರೆಂಬ ನಂಬಿಕೆಗಳಿವೆ. ಕಾಶಿ, ವಾರಣಾಸಿ ಅಥವಾ ಬನಾರಸ್ ಎಂದು ಕರೆಯಲ್ಪಡುವ ಈ ನಗರವು ಪವಿತ್ರ ಗಂಗಾ ನದಿಯ ತಟದಲ್ಲಿದೆ. ಹಿಂದೂ ಧರ್ಮದಲ್ಲಿ ಕಾಶಿಯನ್ನು ಮೋಕ್ಷದ ನಗರವೆಂದು ಪರಿಗಣಿಸಲಾಗಿದೆ ಮತ್ತು ಪುರಾಣದ ಪ್ರಕಾರ ಕಾಶಿ ನಗರವನ್ನು ಸ್ವಯಂ ಶಿವನೇ ಸ್ಥಾಪಿಸಿದನೆಂದು ನಂಬಿಕೊಳ್ಳಲಾಗಿದೆ. ಗಂಗಾ ನದಿಯ ತೀರದಲ್ಲಿ 70ಕ್ಕಿಂತ ಹೆಚ್ಚು ಘಾಟ್ಗಳಿವೆ. ಗಂಗೆಯ ಸ್ನಾನದಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ, ಹಾಗೆ ನಾವು ಮೋಕ್ಷಕ್ಕೆ ದಾರಿ ಸಿಗುತ್ತೆ, ಹಾಗೆ ನಾವು ಮಾಡಿದಂತಹ ಎಲ್ಲ ಪಾಪಕರ್ಮಗಳಿಂದ ನಾವು ಮುಕ್ತಿ ಹೊಂದುತ್ತೇವೆ ಎಂದು ಜನರೆಲ್ಲ ನಂಬಿಕೆ ಇಟ್ಟುಕೊಂಡಿದ್ದಾರೆ. ವಿಶ್ವನಾಥ ದೇವಸ್ಥಾನವು 3 ಗೋಪುರಗಳನ್ನು ಹೊಂದಿದ್ದು ಅದರಲ್ಲಿ 2 ಗೋಪುರಗಳು ಚಿನ್ನದಿಂದ ನಿರ್ಮಿತವಾದ ಕವಚ ಹೊಂದಿದೆ. ದೇವಾಲಯದ ಆವರಣ ಸುತ್ತಲೂ ಆಂಜನೇಯ, ಗಣಪತಿ, ದುರ್ಗಾ ಹಾಗೂ 100 ಶಿವಲಿಂಗಗಳಿವೆ. ಹಾಗೂ ತಾಯಿ ವಿಶಾಲಾಕ್ಷಿ ದರ್ಶನ, ಅನ್ನಪೂರ್ಣೇಶ್ವರಿ ಹಾಗೂ ಕಾಳಭೈರವನ ದರ್ಶನ ಮಾಡಲೇಬೇಕು. ಇಲ್ಲದಿದ್ದರೆ ವಿಶ್ವನಾಥನ ದರ್ಶನ ಮಾಡಿದ ಪುಣ್ಯ ಲಭಿಸುವುದಿಲ್ಲವೆಂದು ಜನರೆಲ್ಲ ನಂಬಿಕೊಂಡಿದ್ದಾರೆ. ಕಾಶಿಗೆ ನಾವು ಭೇಟಿ ನೀಡಿದಾಗ ನೋಡಲೇಬೇಕಾದಂತಹ ಪ್ರಮುಖ ಸ್ಥಳಗಳ ಬಗ್ಗೆ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಕಾಶಿ ವಿಶ್ವನಾಥ ದೇವರು, ಅದರ ಬಗ್ಗೆ ನಾನು ತಿಳಿಸಿದ್ದೀನಿ. ನಾನು ನೆಕ್ಸ್ಟ್ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದ ಬಗ್ಗೆ ತಿಳಿಸ್ತೀನಿ. ಕಾಶಿಯಲ್ಲಿ ನೆಲೆಸಿರುವಂತಹ ಅನ್ನಪೂರ್ಣಾ ದೇವಿಯ ಬಗ್ಗೆ ಒಂದು ಕತೆ ಇದೆ, ಅದನ್ನು ಹೇಳ್ತೀನಿ. ಒಮ್ಮೆ ಶಿವನು ಲೋಕವೆಲ್ಲ ಮಾಯೆ ಎಂದು ಪಾರ್ವತಿ ದೇವಿ ಹತ್ರ ಹೇಳಬೇಕಾದ್ರೆ ಪಾರ್ವತಿ ದೇವಿಯು ಅನ್ನ ಕಾಣೆಯಾಗುವಂತೆ ಮಾಡ್ತಾಳೆ. ಅನ್ನ ಕಾಣೆಯಾದಾಗ ಜಗತ್ತಿನಲ್ಲಿ ಎಲ್ಲರಿಗೂ ಅನ್ನದ ಕೊರತೆಯಿಂದ, ಆಹಾರದ ಕೊರತೆಯಿಂದ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಆಗ ಸ್ವತಃ ದೇವಿಯೇ ಅನ್ನಪೂರ್ಣೇಶ್ವರಿ ಅವತಾರದಲ್ಲಿ ಕಾಶಿಯಲ್ಲಿ ಬಂದು ನೆಲೆಸ್ತಾಳೆ. ನಂತರ ಶಿವನು ಅನ್ನದ ಮಹತ್ವವನ್ನು ಅರಿತು ತಾಯಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾನೆ. ಹೀಗೆ ಲೋಕಕ್ಕೆಲ್ಲ ಅನ್ನಪೂರ್ಣೇಶ್ವರಿಯಾಗಿ ತಾಯಿಯು ಇಲ್ಲಿ ಬಂದು ನೆಲೆಸಿದ್ದಾಳೆ. ಇನ್ನೊಂದು ಪ್ರಸಿದ್ಧವಾದ ದೇವಸ್ಥಾನ ಎಂದರೆ ಕಾಲಭೈರವ ದೇವಸ್ಥಾನ. ಕಾಶಿಯ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಸಹ ಒಂದಾಗಿದೆ. ಕಾಲಭೈರವನು ಶಿವನ ಉಗ್ರ ಸ್ವರೂಪವೆಂದು ಕರೆಯಲಾಗುತ್ತದೆ ಮತ್ತು ಕಾಶಿಯ ಕ್ಷೇತ್ರ ರಕ್ಷಕ ಕೊತ್ವಾಲ್ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾರೆ. ಪುರಾಣದ ಪ್ರಕಾರ ಬ್ರಹ್ಮನ ಅಹಂಕಾರವನ್ನು ನಿವಾರಿಸಲು ಶಿವನು ಕಾಲಭೈರವನ ರೂಪವನ್ನು ಧರಿಸಿದನು. ಭೈರವನು ಬ್ರಹ್ಮನ 5ನೇ ತಲೆಯನ್ನು ಕಡಿದನು ಎಂಬ ಕಥೆಯಿಂದ ಪ್ರಸಿದ್ಧಿಯಾಗಿದೆ. ನಂತರ ಅವನು ಕಾಶಿಗೆ ಬಂದು ಪಾಪ ಮುಕ್ತನಾದನು ಎಂದು ಜನರೆಲ್ಲ ನಂಬಿಕೊಂಡಿದ್ದಾರೆ. ವಿಶ್ವನಾಥ ಸ್ವಾಮಿ ದರ್ಶನದ ನಂತರ ಕಾಲಭೈರವನ ದರ್ಶನ ಪಡೆಯಲೇಬೇಕು. ಇಲ್ಲದಿದ್ದರೆ ಕಾಲಭೈರವನ ಅನುಮತಿ ಇಲ್ಲದೆ ಕಾಶಿ ಯಾತ್ರೆಯು ಪರಿಪೂರ್ಣವಾಗುವುದಿಲ್ಲ ಎಂದು ಜನರೆಲ್ಲ ನಂಬಿಕೊಂಡಿದ್ದಾರೆ. ಮತ್ತೊಂದು ಪ್ರಸಿದ್ಧವಾದ ದೇವಸ್ಥಾನ ಎಂದರೆ ಸಂಕಟ ಮೋಚನ್ ಹನುಮಾನ್ ಟೆಂಪಲ್. 16ನೇ ಶತಮಾನದಲ್ಲಿ ಮಹಾಕವಿಗಳಾದಂತಹ ಹಾಗೆ ರಾಮಭಕ್ತನಾದಂತಹ ತುಳಸಿದಾಸರಿಗೆ ಹನುಮಂತನು ಇಲ್ಲಿ ಬಂದು ದರ್ಶನ ನೀಡಿದರಂತೆ.
ದರ್ಶನ ನೀಡಿದ ನಂತರ ತುಳಸಿದಾಸರು ಈ ದೇವಸ್ಥಾನವನ್ನು ಸ್ಥಾಪಿಸಿದರೆಂದು ಹೇಳಲಾಗಿದೆ. ಹೆಸರಲ್ಲೇ ಇರುವ ಹಾಗೆ ಸಂಕಟ ಮೋಚನ್ ಎಂದರೆ ಸಂಕಟವನ್ನು ದೂರ ಮಾಡುವವನು ಎಂದು ಅರ್ಥ ಆಗಿದೆ. ಪ್ರತಿ ವರ್ಷವೂ ಇಲ್ಲಿ ಸಂಕಟ ಮೋಚನ ಸಂಗೀತ ಸಮಾರಂಭ ನಡೆಯುತ್ತೆ. ಇಲ್ಲಿ ದೂರದಿಂದ ಸಹ ಸಂಗೀತಗಾರರು, ಕಲಾವಿದರು ಬಂದು ತಮ್ಮ ಕಲೆಯನ್ನು ದೇವರಿಗೆ ಸಮರ್ಪಿಸುತ್ತಾರೆ. ಕಾಶಿಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ದೇವಸ್ಥಾನ ಎಂದರೆ ದುರ್ಗಾಕುಂಡ ದೇವಸ್ಥಾನ. ಈ ದೇವಸ್ಥಾನ ದುರ್ಗಾದೇವಿಗೆ ಸಮರ್ಪಿತವಾಗಿದೆ. ಕೆಂಪು ಬಣ್ಣದ ವಾಸ್ತುಶಿಲ್ಪ ಮತ್ತು ಪವಿತ್ರ ಕುಂಡಕ್ಕಾಗಿ ಈ ದೇವಸ್ಥಾನ ಪ್ರಸಿದ್ಧಿಯಾಗಿದೆ. ದೇವಸ್ಥಾನದ ಪಕ್ಕದಲ್ಲಿ ಒಂದು ದೊಡ್ಡ ಕೊಳವನ್ನು ದುರ್ಗಾಕುಂಡ ಎಂದು ಕರೆಯುತ್ತಾರೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಇಲ್ಲಿರುವಂತಹ ದುರ್ಗಾದೇವಿಯ ವಿಗ್ರಹವನ್ನು ಯಾರೂ ಪ್ರತಿಷ್ಠಾಪಿಸಿಲ್ಲಂತೆ. ಬದಲಿಗೆ ಸ್ವಯಂ ಪ್ರತ್ಯಕ್ಷವಾದ ವಿಗ್ರಹ ಇದಾಗಿದೆ. ಮತ್ತೊಂದು ಪ್ರಮುಖವಾದ ದೇವಾಲಯ ಎಂದರೆ ಕಾಶಿ ವಿಶಾಲಾಕ್ಷಿ ದೇವಸ್ಥಾನ. ಈ ದೇವಿಯನ್ನು ಪಾರ್ವತಿ ದೇವಿಯ ರೂಪವೆಂದು ಪೂಜಿಸಲಾಗುತ್ತದೆ. ಇನ್ನು ಪುರಾಣದ ಪ್ರಕಾರ ಸತೀ ದೇವಿಯು ತನ್ನ ತಂದೆ ದಕ್ಷ ನಡೆಸಿದ ಯಜ್ಞದಲ್ಲೇ ಅವಮಾನಗೊಂಡು ಯೋಗಾಗ್ನಿಯಲ್ಲಿ ದೇಹತ್ಯಾಗ ಮಾಡಿದಳು ಎಂದು ಪುರಾಣದಲ್ಲಿ ಹೇಳಲಾಗಿದೆ. ದುಃಖದಿಂದ ಶಿವ ತನ್ನ ಸತಿಯ ದೇಹವನ್ನು ಹೊತ್ತು ತಾಂಡವ ನೃತ್ಯ ಮಾಡುತ್ತಿದ್ದಾಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಆ ದೇಹವನ್ನು ಹಲವು ಭಾಗಗಳನ್ನಾಗಿ ವಿಭಜಿಸಿದನು. ಆ ಭಾಗಗಳು ಬಿದ್ದ ಸ್ಥಳಗಳೇ ಶಕ್ತಿಪೀಠಗಳಾದವು. ಕಾಶಿ ವಿಶಾಲಾಕ್ಷ ದೇವಾಲಯವು ಅಂತಹ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇನ್ನು ಪರಂಪರೆಯ ಪ್ರಕಾರ ಸತೀದೇವಿಯ ಕಿವಿಯೋಲೆ ಇಲ್ಲಿ ಬಿದ್ದ ಕಾರಣ ಇದನ್ನು ಶಕ್ತಿಪೀಠಗಳಾಗಿದೆ ಎಂದು ಹೇಳಲಾಗಿದೆ. ಇನ್ನು ಮುಂದೆ ಕಾಶಿಯಲ್ಲಿರುವ ಘಾಟ್ಗಳ ಬಗ್ಗೆ ತಿಳಿಸುತ್ತೇನೆ. ವಾರಣಾಸಿಯಲ್ಲಿ 80ಕ್ಕೂ ಹೆಚ್ಚು ಘಾಟ್ಗಳಿವೆ. ಇವೆಲ್ಲವೂ ಗಂಗಾ ನದಿಯ ತಟದಲ್ಲಿ ನಿರ್ಮಾಣಗೊಂಡಿದೆ. ಇದು ಸ್ನಾನ, ಪೂಜೆ, ಪಿಂಡದಾನ ಮತ್ತು ಗಂಗಾ ಆರತಿಯಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವುಗಳನ್ನು ಬಳಸಿಕೊಳ್ಳಲಾಗುತ್ತೆ. ವಾರಣಾಸಿಯಲ್ಲಿರುವ ಪ್ರಮುಖ ಘಾಟ್ಗಳ ಬಗ್ಗೆ ತಿಳಿಸ್ತೀನಿ. ಅದರಲ್ಲಿ ದಶಸ್ವಮೇಧ ಘಾಟ್, ಮಣಿಕರ್ಣಿಕಾ ಘಾಟ್, ಅಸ್ಸಿ ಘಾಟ್, ನಮೋ ಘಾಟ್, ಆದಿಕೇಶವ ಘಾಟ್ ಹೀಗೆ ಪ್ರಮುಖವಾದಂತಹ ಘಾಟ್ಗಳು ಇವಾಗಿದೆ. ಇದರಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ದಶಸ್ವಮೇಧ ಘಾಟ್ ಬಗ್ಗೆ ಹೇಳ್ತೀನಿ ಕೇಳಿ. ಪುರಾಣದ ಪ್ರಕಾರ ಭಗವಾನ್ ಬ್ರಹ್ಮ ಇಲ್ಲಿ 10 ಅಶ್ವಮೇಧ ಯಜ್ಞವನ್ನು ಮಾಡಿದನು ಎಂಬ ಕಾರಣದಿಂದ ಇದಕ್ಕೆ ದಶಸ್ವಮೇಧ ಘಾಟ್ ಎಂಬ ಹೆಸರು ಬಂದಿದೆ. ಇಲ್ಲಿನ ಪ್ರತಿದಿನ ಗಂಗಾ ಆರತಿ ವಿಶ್ವ ಪ್ರಸಿದ್ಧಿಯಾಗಿದೆ ಹಾಗೂ ಸಂಜೆ ಸಮಯದಲ್ಲಿ ದೀಪಗಳು, ಮಂತ್ರೋಚ್ಚಾರಣೆ ಹಾಗೂ ಶಂಖನಾದದೊಂದಿಗೆ ಆರತಿ ನಡೆಯುತ್ತೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆಯೂ ಸಹ ಇದೆ. ಬೋಟಿಂಗ್ನಲ್ಲಿ ಕುಳಿತು ಗಂಗಾ ಆರತಿಯನ್ನು ನಾವು ವೀಕ್ಷಿಸಬಹುದು. ಮುಂದಿನ ಘಾಟ್ ಎಂದರೆ ಮಣಿಕರ್ಣಿಕಾ ಘಾಟ್. ಹಿಂದೂ ಧರ್ಮದಲ್ಲಿ ಶವ ಸಂಸ್ಕಾರ ಅಂದರೆ ಅಂತ್ಯಕ್ರಿಯೆ ನಡೆಯುವಂತಹ ಅತ್ಯಂತ ಪ್ರಮುಖ ಸ್ಥಳದಲ್ಲಿ ಇದು ಸಹ ಒಂದು ಎಂದು ಪರಿಗಣಿಸಲಾಗಿದೆ. ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ದಹನವಾಗುವವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ಧಾರ್ಮಿಕವಾದಂತಹ ವಿಶ್ವಾಸವಿದೆ. ಪುರಾಣ ಪ್ರಕಾರ ಈ ಸ್ಥಳದಲ್ಲಿ ಪಾರ್ವತಿ ದೇವಿಯ ಕಿವಿಯೋಲೆ ಬಿದ್ದಿದ್ದ ಕಾರಣಕ್ಕೆ ಈ ಸ್ಥಳವನ್ನು ಮಣಿಕರ್ಣಿಕಾ ಘಾಟ್ ಎಂದು ಕರೆಯಲಾಗುತ್ತೆ. ಹಾಗೆ ಇಲ್ಲಿ ಸತತವಾಗಿ ಅಗ್ನಿ ಉರಿಯುವ ಕಾರಣಕ್ಕಾಗಿ ಇದನ್ನು ಅನಂತ ಅಗ್ನಿ ಜ್ವಲಿಸುವಂತಹ ಘಾಟ್ ಎನ್ನುತ್ತಾರೆ. ಇಲ್ಲಿ ದಿನಕ್ಕೆ 500ರಿಂದ 2000ದಷ್ಟು ಅಂತ್ಯಕ್ರಿಯೆಗಳು ನಡೆಯುತ್ತೆ ಅಂತ ಹೇಳಲಾಗಿದೆ. ಮುಂದಿನ ಪ್ರಮುಖ ಘಾಟ್ ಎಂದರೆ ಅಸ್ಸಿ ಘಾಟ್. ಇದು ಗಂಗಾ ನದಿ ಮತ್ತು ಅಸ್ಸಿ ನದಿ ಸೇರುವ ಸ್ಥಳದ ಬಳಿ ಇದೆ. ಅದಕ್ಕಾಗಿ ಇದನ್ನು ಅಸ್ಸಿ ಘಾಟ್ ಎಂದು ಕರೆಯಲಾಗುತ್ತೆ. ಇಲ್ಲಿ ಬೆಳಗ್ಗೆ ಯೋಗ, ಧ್ಯಾನ, ಸೂರ್ಯ ನಮಸ್ಕಾರ ಮಾಡಲು ತುಂಬ ಪ್ರಶಸ್ತವಾಗಿದೆ ಹಾಗೂ ಸಂಜೆ ಸಮಯದಲ್ಲಿ ಸಣ್ಣ ಗಂಗಾ ಆರತಿಯು ಸಹ ನಡೆಯುತ್ತೆ. ಮತ್ತು ಬೋಟಿಂಗ್ ವ್ಯವಸ್ಥೆ, ಸಂಗೀತ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಸಹ ಇಲ್ಲಿ ನಡೆಯುತ್ತೆ. ಇನ್ನೊಂದು ಕಥೆಯ ಪ್ರಕಾರ ಶಿವದೇವನು ಇಲ್ಲಿ 80 ಅಸುರರನ್ನು ವಧೆ ಮಾಡಿದ ಕಾರಣಕ್ಕಾಗಿ ಇದನ್ನು ಅಸ್ಸಿ ಘಾಟ್ ಎಂದು ಕರೆಯಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನೊಂದು ಪ್ರಮುಖ ಘಾಟ್ ಎಂದರೆ ನಮೋ ಘಾಟ್. ವಾರಣಾಸಿಯ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾದ ಅತ್ಯಂತ ಆಧುನಿಕ ಮತ್ತು ಸುಂದರ ಘಾಟ್ ಇದಾಗಿದೆ. ಇಲ್ಲಿ ಕುಳಿತುಕೊಳ್ಳುವ ಸ್ಥಳಗಳು, ವಾಕಿಂಗ್ ಏರಿಯಾ, ಸುಂದರ ಲೈಟಿಂಗ್ ವ್ಯವಸ್ಥೆ ಸಹ ಇದೆ. ಸಂಜೆ ಸಮಯದಲ್ಲಿ ಇಲ್ಲಿ ಬೆಳಕುಗಳ ಅಲಂಕಾರದಿಂದ ನದಿ ತೀರವು ಬಹಳ ಆಕರ್ಷಕವಾಗಿ ಕಾಣುತ್ತೆ. ಇನ್ನು ಕಾಶಿಯ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಹೇಳೋದಾದರೆ ಇಲ್ಲಿರುವಂತಹ ಪ್ರಮುಖ ಸ್ಥಳಗಳು ಎಂದರೆ ಸಾರನಾಥ್.
ಇಲ್ಲಿ ಬುದ್ಧನು ಮೊದಲು ಧರ್ಮೋಪದೇಶ ನೀಡಿದಂತಹ ಸ್ಥಳ ಇದಾಗಿದೆ. ಸಾರನಾಥ್ನಲ್ಲಿ ಧಮೇಕ ಸ್ತೂಪ, ಚೌಖಂಡ ಸ್ತೂಪ, ಬೌದ್ಧ ಮಠಗಳ ಅವಶೇಷಗಳು ಮತ್ತು ಪುರಾತತ್ವ ಸಂಗ್ರಹಾಲಯ ಪ್ರಮುಖ ಆಕರ್ಷಣೀಯಗಳಾಗಿವೆ. ಈ ಸ್ಥಳ ಶಾಂತಿ, ಧ್ಯಾನ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಅಶೋಕ ಸಿಂಹ ಸ್ತಂಭ ಸೇರಿದಂತೆ ಅನೇಕ ಪುರಾತನ ವಸ್ತುಗಳು ಸಹ ಇಲ್ಲಿ ಸಂರಕ್ಷಿಸಲಾಗಿದೆ. ಸಾರನಾಥವನ್ನು ಮೌರ್ಯ ಸಾಮ್ರಾಟ ಅಶೋಕ ಅವರು ಬೌದ್ಧ ಧರ್ಮದ ಕೇಂದ್ರವಾಗಿ ಅಭಿವೃದ್ಧಿಪಡಿಸಿದರು. ಅವರು ನಿರ್ಮಿಸಿದ ಸಿಂಹ ಸ್ತಂಭವೇ ಇಂದು ಭಾರತದ ರಾಷ್ಟ್ರೀಯ ಚಿಹ್ನೆಯಾಗಿದೆ. ಇನ್ನು ಮುಂದಿನ ಪ್ರಸಿದ್ಧ ಸ್ಥಳ ಎಂದರೆ ರಾಮನಗರ ಫೋರ್ಟ್. ಇದು 18ನೇ ಶತಮಾನದಲ್ಲಿ ಕಾಶಿಯ ರಾಜರು ನಿರ್ಮಿಸಿದರು. ಇದು ಮೊಘಲ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ರಾಜಮಹಲ್, ಹಳೆಯ ಶಸ್ತ್ರಾಸ್ತ್ರಗಳು, ಪ್ರಾಚೀನ ಕಾರುಗಳು, ಅಪರೂಪದ ಪುಸ್ತಕಗಳು ಮತ್ತು ರಾಜವಂಶದ ಸಂಗ್ರಹಾಲಯವನ್ನು ನೋಡಬಹುದು. ಮತ್ತು ಇಲ್ಲಿ ನವರಾತ್ರಿ ಸಮಯದಲ್ಲಿ 30 ದಿನಗಳ ಕಾಲ ರಾಮಲೀಲಾ ಉತ್ಸವ ಸಹ ನಡೆಯುತ್ತೆ. ಇದು ತುಂಬ ವಿಶೇಷವಾಗಿದೆ. ಮತ್ತೊಂದು ಪ್ರಮುಖ ಸ್ಥಳ ಎಂದರೆ ತುಳಸಿ ಮಾನಸ ಮಂದಿರ. ಮಹಾಕವಿ ಹಾಗೂ ರಾಮ ಭಕ್ತರಾದಂತಹ ತುಳಸಿದಾಸ ಅವರು ರಾಮಾಯಣವನ್ನು ರಚಿಸಿದ ಸ್ಥಳದ ಸ್ಮರಣಾರ್ಥಕವಾಗಿ ಇದನ್ನು ನಿರ್ಮಿಸಲಾಗಿದೆ. ಇಲ್ಲಿನ ಕಲ್ಲಿನ ಗೋಡೆಗಳ ಮೇಲೆ ಸಂಪೂರ್ಣ ರಾಮಚರಿತ ಮಾನಸದ ಶ್ಲೋಕಗಳನ್ನು ಕೆತ್ತಿಸಲಾಗಿದೆ. ಹಾಗೂ ಇಲ್ಲಿ ರಾಮ, ಸೀತಾ, ಲಕ್ಷ್ಮಣ ಹಾಗೂ ಹನುಮಂತ ಮೂರ್ತಿಗಳನ್ನು ಪೂಜಿಸಲಾಗುತ್ತೆ. ಇಷ್ಟು ಹೊತ್ತು ಕಾಶಿಯಲ್ಲಿರುವಂತಹ ದೇವಸ್ಥಾನ, ಘಾಟ್ಗಳ ಬಗ್ಗೆ ತಿಳಿದುಕೊಂಡಿವಿ. ಈಗ ಕಾಶಿಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಕಾಶಿಯನ್ನು ಅವಿಮುಕ್ತ ಕ್ಷೇತ್ರ ಎಂದು ಕರೆಯುತ್ತಾರೆ. ಅಂದರೆ ಶಿವನು ಎಂದೆಂದಿಗೂ ತೊರೆಯದ ಕ್ಷೇತ್ರ ಇದಾಗಿದೆ. ಭೂಮಿಯಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದ ಸ್ಥಳ ಎಂದರೆ ಅದು ಈ ಕಾಶಿಯಾಗಿದೆ. ಇನ್ನು ಪುರಾಣಗಳ ಪ್ರಕಾರ ಪ್ರಳಯ ಕಾಲದಲ್ಲಿಯೂ ಸಹ ಈ ಕಾಶಿ ನಾಶವಾಗೋಲ್ಲ ಅಂತೆ. ಇಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಕಿವಿಯಲ್ಲಿ ಸಾಕ್ಷಾತ್ ಶಿವನೇ ತಾರಕ ಮಂತ್ರವನ್ನು ಹೇಳುತ್ತಾನೆ ಎಂದು ಜನರೆಲ್ಲ ನಂಬಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬದುಕಿದ್ದವರು ಸಹ ಇಲ್ಲಿ ಬಂದು ತಮ್ಮ ಕೊನೆಯ ದಿನಗಳನ್ನು ಸಹ ಇಲ್ಲಿ ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಕಾಶಿ ನಗರವು ಕೇವಲ ಒಂದು ಸ್ಥಳವಲ್ಲ, ಅದು ಭಕ್ತಿ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಒಂದು ಜೀವಂತ ಪ್ರತೀಕವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಕಾಶಿಯ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.